ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಸುಮನ್ ಟಿವಿ ಕನ್ನಡ. ನಾನು ಅನಿತಾ ಗೌಡ. ವೀಕ್ಷಕರೇ, ನ್ಯೂ ಇಯರ್ಗೆ ಬಿಗ್ ಸ್ಕ್ಯಾಮ್. ಇದೇನಿದು ಬಿಗ್ ಸ್ಕ್ಯಾಮ್ ಅಂತೀರಾ? ನ್ಯೂ ಇಯರ್ಗೆ ಪ್ರತಿಯೊಬ್ಬರು ಸಹ SMS ಮಾಡ್ತಾ ಇರ್ತಾರೆ, ವಿಶಸ್ನ ಹೇಳ್ತಾ ಇರ್ತಾರೆ. ಅದರಲ್ಲೂ ನಿಮಗೆ ಗಿಫ್ಟ್ ಬಂದಿದೆ ಅಂತ ಹೇಳಿ ಒಂದು ಲಿಂಕನ್ನು ಕಳಿಸ್ತಾರೆ. ಅಪ್ಪಿತಪ್ಪಿ ನಾವೇನಾದರೂ ಆ ಲಿಂಕನ್ನು ಓಪನ್ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗೋದಂತೂ ಗ್ಯಾರಂಟಿ. ಯಾಕಂತ ಹೇಳಿದ್ರೆ ಅನ್ನೋನ್ ನಂಬರಿಂದ ಬಂದಂತಹ ಈ ಒಂದು ಲಿಂಕನ್ನು ಓಪನ್ ಮಾಡಿದ್ರೆ ನಮ್ಮ ಫೋನ್ ನಂಬರ್, ಅಕೌಂಟ್ ಹ್ಯಾಕ್ ಆಗುತ್ತೆ. ಎಷ್ಟೋ ಸರಿ ನಮ್ಮ ಫ್ರೆಂಡ್ಸು ಕೂಡ ಅವ್ರಿಗೆ ಗೊತ್ತಿಲ್ಲದೇನೆ ನನಗೂ SMS ಬಂದಿದೆ, ತಾಳು ನಮ್ಮ ಫ್ರೆಂಡ್ಸ್ಗೂ SMS ಕಳ್ಸೋಣ ಅಂತ ಹೇಳಿ SMS ಫಾರ್ವರ್ಡ್ ಮಾಡ್ತಾರೆ. ಒಂದು ವೇಳೆ ನೀವು ಆ ಲಿಂಕನ್ನು ಸಹ ಓಪನ್ ಮಾಡಿದಂಥ ಸಂದರ್ಭದಲ್ಲಿ ನೀವು ಮತ್ತು ನಿಮ್ಮ ಫ್ರೆಂಡ್ ಇಬ್ಬರದು ಸಹ ಅಕೌಂಟ್ ಹ್ಯಾಕ್ ಆಗೋ ಸಂದರ್ಭಗಳು ಹೆಚ್ಚಿಗೆ ಕಾಣಿಸ್ತಾ ಇದೆ. ದಯವಿಟ್ಟು ಸಹ ಈ ಒಂದು ನ್ಯೂ ಇಯರ್ ಸಂದರ್ಭದಲ್ಲಿ ಅನ್ನೋನ್ ನಂಬರಿಂದ, ನಿಮಗೆ ಗೊತ್ತಿಲ್ಲದೆ ಇರುವಂಥ ನಂಬರಿಂದ ಯಾವುದೇ ಒಂದು ರೀತಿ ಗಿಫ್ಟ್ ಬಂದಿದೆ ಅಂತ ಹೇಳಿ ಲಿಂಕ್ ಬಂದರೆ ದಯವಿಟ್ಟು ಓಪನ್ ಮಾಡಬೇಡಿ. ಇದೇನಪ್ಪ ನ್ಯೂ ಇಯರ್ ಸಂದರ್ಭದಲ್ಲಿ ಮೇಡಮ್ ಅವರು ಈ ರೀತಿ ಶಾಕ್ ಕೊಡ್ತಾ ಇದ್ದಾರೆ ಅಂತ ಅನ್ಕೊತಾ ಇದ್ದೀರಾ? ಖಂಡಿತ ಅಲ್ಲ. ನಮ್ಮ ಕರ್ನಾಟಕ ಸರ್ಕಾರ ಟ್ಯಾಕ್ಸ್ ಪೇಯರ್ಗೂ ಸಹ ಒಂದೊಳ್ಳೆ ಶುಭ ಸುದ್ದಿಯನ್ನು ಕೊಟ್ಟಿದೆ. ನೀವೇನಾದರೂ ಒಂದು ವೇಳೆ ನ್ಯೂ ಇಯರ್ ಸಂದರ್ಭದಲ್ಲಿ ಬಹಳಷ್ಟು ಸಡಗರ ಸಂಭ್ರಮದಿಂದ ಸೆಲೆಬ್ರೇಟ್ ಮಾಡಿಕೊಂಡು ಬಹಳಷ್ಟೊಂದು ಟೈಟ್ ಆದಂಥ ಸಂದರ್ಭದಲ್ಲಿ ನೀವು ಕಾರ್ ಸಿಕ್ಕಿಲ್ಲ, ನನ್ನ ಮನೆಗೆ ಹೋಗೋದು ಹೇಗೆ, ಈಗೆಲ್ಲ ಕನ್ಫ್ಯೂಷನ್ ಇತ್ತಂತ ಹೇಳಿದರೆ ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ. ನಮ್ಮ ಕರ್ನಾಟಕ ಸರ್ಕಾರದವರು, ಪರಮೇಶ್ವರ್ ಅವರು ಸ್ವತಃ ಹೇಳಿದ್ದಾರೆ, ಒಂದು ವೇಳೆ ನೀವೇನಾದರೂ ಕುಡಿದು, ಅದರಲ್ಲೂ ಹೆಣ್ಣುಮಕ್ಕಳು ಬಹಳಷ್ಟು ಕುಡಿದು ಟೈಟ್ ಆದಂಥ ಸಂದರ್ಭದಲ್ಲಿ ಮನೆಗೆ ಹೋಗೋಕ್ಕಾಗಿಲ್ಲ ಅಂತ ಹೇಳಿದ್ರೆ ನಾವು ಬಹಳಷ್ಟು ಕಡೆ ಒಂದಷ್ಟು ಸೆಂಟರ್ಗಳನ್ನು ಓಪನ್ ಮಾಡಿದ್ದೀವಿ. ನೀವು ಅಲ್ಲಿ ಹೋಗಿ ಇದ್ದು ಆ ಒಂದು ನಶೆ ಇಳಿದ ಮೇಲೆ ಮನೆಗಳಿಗೆ ತೆರಳಿ ಅಂತ ಹೇಳಿದ್ದಾರೆ. ಇದೇ ಈ ಒಂದು ಶುಭ ಸುದ್ದಿ. ಎಲ್ಲರೂ ಸಹ ಹೊಸ ವರ್ಷವನ್ನು ಬಹಳಷ್ಟು ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ಕೊಳ್ಳಿ, ಬಹಳಷ್ಟು ಖುಷಿಯಾಗಿರಿ ಅಂತ ಹೇಳೋದೇ ನಮ್ಮ ಒಂದು ಸುಮನ್ ಟಿವಿಯ ಉದ್ದೇಶ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ, ಹ್ಯಾಪಿ ನ್ಯೂ ಇಯರ್.